ನಮಸ್ತೆ. ನಿಮ್ಮ ಹೆಸರು? ಪ್ರದೀಪ್ ಅಂತ. ಪ್ರದೀಪ್. ಯಾವ ಊರು? ಕುಂದಾಪುರ. ಕುಂದಾಪುರ. ಉಡುಪಿ. ಉಡುಪಿ. ಏನು ಸಮಸ್ಯೆಗೆ ಇಲ್ಲಿ ಬಂದು ತೋರಿಸಿದ್ದು? ಇದು ಡಿಸ್ಕ್ ಸಮಸ್ಯೆ. ಓಕೆ, ಡಿಸ್ಕ್ ಸಮಸ್ಯೆ ಇತ್ತು. ಅದು ಯಾವ ಡಿಸ್ಕ್ಗಳು ಬಲ್ಜ್ ಆಗಿದೆ ಅಂತ ರಿಪೋರ್ಟಲ್ಲಿ ಬಂದಿದೆ? L4 L5. ಹಾಂ ಹಾಂ. ಅವಾಗ ಏನೇನು ಆಗ್ತಾ ಇತ್ತು? ಕಾಲು ಸೆಳೆತ ಎಲ್ಲ ಬರ್ತಾ ಇತ್ತಾ? ಜೋಮ್ ಹಿಡಿದಾಯ್ತು ಕಾಲು. ಹಾಂ ಹಾಂ ಹಾಂ. ಎಷ್ಟು ತಿಂಗಳಿಂದ ಈ ಥರ ಆಗಿದ್ದು? ನನಗೆ ತುಂಬ ವರ್ಷದಿಂದ ಇತ್ತು ಇಲ್ಲಿ ಬರಬೇಕು. ಹಾಂ ಹಾಂ ಹಾಂ. ಏನೋ ಇಲ್ಲಾಂದರೆ ಜಾರು ಬಿದ್ದ ಈ ಥರ ಆಗಿದೆ? ಇದು ನಮಗೆ ಅಂದರೆ ವೆಯ್ಟ್ ಎತ್ತಿ ಆಗಿರೋ. ವೆಯ್ಟ್ ಎತ್ತುವಾಗ ಈ ಥರ ಆಗಿದೆ. ಓಕೆ. ಸೊ ಏನೇನು ಟ್ರೀಟ್ಮೆಂಟ್ಸ್ ಮಾಡಿದ್ರಿ ಬರೋದಕ್ಕಿಂತ ಮುಂಚೆ? ತುಂಬ ಹಾಸ್ಪಿಟ್ಲಲ್ಲಿ ಆಗಿತ್ತು, ನಮ್ಮೂರಲ್ಲೂ ಆಗಿದೆ, ಬೆಂಗಳೂರಲ್ಲೂ ಮಾಡಿದ್ವಿ. ಹಾಂ, ನಾವು ಇಂಗ್ಲೀಷ್ ಮೆಡಿಷನ್ ಕೊಡ್ತಾರೆ, ಎಲ್ಲ ಆದಮೇಲೆ ಆಪ್ರೇಷನ್ ಮಾಡಬೇಕಂತ. ಓಕೆ ಓಕೆ ಓಕೆ. ಹೇಗಿದೆ ಇವಾಗ ನಂದು ಟ್ರೀಟ್ಮೆಂಟ್ಸ್ ತಗೊಂಡ್ಮೇಲೆ ಹೇಗಿದೆ? ಕಾಲು ಸೆಳೆತ ಎಲ್ಲ ಸ್ವಲ್ಪ ಕಮ್ಮಿ ಎಲ್ಲ ಆಯ್ತಾ? ಕಮ್ಮಿ ಆಗಿದೆ. ಹಾಂ ಹಾಂ. ಇನ್ನೊಂದು ಸ್ವಲ್ಪ ಕ್ಯೂರ್ ಆಗಿದೆ. ಓಕೆ ಓಕೆ ಓಕೆ. ಇವಾಗ ಈ ಸೆಳೆತ ಸೊಂಡೆ ನೋವೇನಿಲ್ಲ? ಏನಿಲ್ಲ. ಓಕೆ ಓಕೆ ಓಕೆ. ಅದೇ ಮುಂದಕ್ಕಾದರೂ ಅದು ಜಾಸ್ತಿ ವೆಯ್ಟ್ ಎತ್ತದೊಂದು ಬಿಡಬೇಕು, ಬಗ್ಗೋದು ಸ್ವಲ್ಪ. ಮತ್ತು ಟೂ ವೀಲರಲ್ಲಿ ಜಾಸ್ತಿ ಓಡಾಡುವಾಗ ಸ್ವಲ್ಪ ನಿಧಾನಕ್ಕೆಲ್ಲ ಓಡಿಸ್ಬೇಕು. ಅದೇ ಅವಾಯ್ಡ್ ಮಾಡಿದ್ದೀನಿ ಇಷ್ಟು. ಅದೇ ಅದಕ್ಕೆ ಇಷ್ಟು ಒಳ್ಳೆ ರಿಸಲ್ಟ್ ಬಂದಿದ್ದು. ಇಲ್ಲಿ ಹೇಗೆ ಬಂದ್ರಿ? ಇಲ್ಲಿ ಏನು ನೋಡಿ ಬಂದ್ರಿ? ನಾನು ಇದು ಅದೇ ಯೂಟ್ಯೂಬಲ್ಲಿ ನೋಡಿ ಬಂದೆ. ಯೂಟ್ಯೂಬಲ್ಲಿ ನೋಡಿ ಬಂದ್ರಾ? ಹಾಂ. ಎಷ್ಟು ತಿಂಗಳು ಅವಾಗ ಅವರು ಇದ್ರು ಮಹೇಶ್ ಮೂರ್ತಿ ಅವ್ರು ಫಸ್ಟ್ ಟೈಮ್ ಬಂದಾಗ. ಅವರಿಲ್ಲ. ಅದ್ರ ಮೇಲೆ ಅವ್ರ ಹತ್ರ 1 ತಿಂಗಳು ತಗೊಂಡಿದ್ದೆ, ಡ್ರಾಪ್ ಆಗಿತ್ತು. ಒಳ್ಳೆ ಒಳ್ಳೆ ರಿಸಲ್ಟ್ ಇತ್ತು. ಅದಕ್ಕೆ ನೆಕ್ಸ್ಟ್ ವಾಪಸ್ ಬಂದಿ. ಹಾಂ. ಈಗ ಎಷ್ಟು ತಿಂಗಳು ಮೆಡಿಸಿನ್ ತಗೊಂಡ್ರಿ ಇಲ್ಲಿ? ಇವಾಗ 3 ತಿಂಗಳು ಆಗ್ತಾ ಬಂದು. 3 ತಿಂಗಳು ತೊಗೊಂಡ್ರಾ? ಹಾಂ. ಎಷ್ಟು ಔಷಧಿ ಖರ್ಚು ಎಷ್ಟಾಯ್ತು ನಿಮಗೆ ಇಲ್ಲಿ ಅಂದಾದ್ಮೇಲೆ? ಇದಾದ್ಮೇಲೆ ತಿಂಗಳಿಗೆ ನಂಗೆ ಹೋಗಿ ಬಂದಿದ್ದಕ್ಕೆಲ್ಲ ಒಟ್ಟು ಒಂದು 4,000 ರೂಪಾಯಿ ಆಗುತ್ತೆ. 4,000 ರೂಪಾಯಿ ತಿಂಗಳು? 4,000 ರೂಪಾಯಿ ಆಗಿತ್ತಾ? ಅಲ್ಲಿಗೆ 3 ತಿಂಗಳು ಒಂದು 12,000 ಖರ್ಚಾಗಿದೆ. ಹಾಂ. ಇಲ್ಲಿ ಬಂದು ಏನೇನು ಮಾಡಿದ್ರಿ? ಇಲ್ಲಿ ಇದು ಕೀಲು ಜರುಗಿಸಿದ್ರಾ? ಕೀಲು ಜರುಗಿಸ್ತಾರೆ. ಹಾಂ. ಆಮೇಲೆ ಮೆಡಿಷನ್ ಕೊಡ್ತಾರೆ. ಮೆಡಿಸಿನ್ ತೊಗೊಂಡ್ರಾ? ಎಣ್ಣೆ ಎಷ್ಟು ಟೈಮ್ ತಿಕ್ತಾ ಇರಿ? ಡೈಲಿ 2 ಟೈಮ್ ತಿಕ್ತಿ. ಡೈಲಿ 2 ಟೈಮು? 3 ಟೈಮ್ 4 ಟೈಮ್ ತಿಕ್ಕರು ಇನ್ನೂ ಬೇಗ ಗುಣ ಆಯ್ತು? ಹಾಂ, ನಮ್ದು 2 ಟೈಮ್ ಜಾಸ್ತಿ ಆಯಿಲ್ ಹಾಕಿ ತಿಕ್ತಾರೆ. ಈಗ ಟೈಮ್ ಸಿಗಲ್ಲ. ಈಗ ಎಷ್ಟು ಭಾಗ ಗುಣ ಆಗುತ್ತೆ ನಿಮಗೆ? ಒಂದು 90% ಗುಣ ಆಗಿದೆಯಾ? ಹಾಂ, 90%. 90% ಗುಣ ಆಗಿದೆ. ಇನ್ನೂ ಸ್ವಲ್ಪ ಇದೆ. ಹಾಂ. ಸರಿ, ಆಯ್ತು. ಸೇಮ್ ಮೆಡಿಸಿನ್ ತೊಗೊಳ್ಳಿ, ಅದು ಗುಣ ಆಯ್ತು. ಹ್ಞೂ. ಈ ಥರ ಸಮಸ್ಯೆ ಇರೋರಿಗೆ ಏನು ಹೇಳ್ತೀರಿ ನೀವು? ಒಂದ್ಸಲ ಬಂದು ತೋರಿಸೋದ್ರಲ್ಲಿ ಏನು ಏನು ಪ್ರಾಬ್ಲಮ್ ತಪ್ಪಿಲ್ಲ. ಇಲ್ಲ ಅಂತ ಹಾಂ, ಬಂದು ತೋರಿಸ್ಲಿ. ತೋರಿಸ್ಬೋದು. ಆಯ್ತು ಸರ್, ನಮಸ್ಕಾರ. ಥ್ಯಾಂಕ್ ಯು.